ಎಸ್, ಇನ್ನು ಕಲಬುರಗಿ ಜಿಲ್ಲೆಯ ಜೇವರ್ಗಿಯ ಪುರಸಭೆಗೆ 2011ರಿಂದ 2014ರವರೆಗೆ ವಾಜಪೇಯಿ ಬಡಾವಣೆಯ ನಿವೇಶನಗಳಿಗೆ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಲ್ಲಿ ಜೇವರ್ಗಿಯ ಪುರಸಭೆಯ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಜಯ ಕರ್ನಾಟಕ ಸಂಘಟನೆ ಆರೋಪವನ್ನು ಮಾಡಿದೆ. ಇನ್ನು ಆ ಬಡಾವಣೆಯ ಫಲಾನುಭವಿಗಳಲ್ಲಿ ಬಹುತೇಕರು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ವಿಕಲಚೇತರರು ಹಾಗೂ ನಿರ್ಗತಿಕರಾಗಿದ್ದಾರೆ. ಇಂಥವರಿಗೆ ಹಕ್ಕುಪತ್ರ ವಿತರಿಸುವಂತೆ ಪುರಸಭೆಯ ಅಧಿಕಾರಿಗಳನ್ನ ಕೇಳಿದ್ರೆ ಹರಕೆಯ ಉತ್ತರವನ್ನು ನೀಡುತ್ತಿದ್ದಾರೆ. ಇನ್ನು ಶಾಸಕರಾದಂಥ ಅಜಯ್ ಸಿಂಗ್ ಅವರು ನಾಮಕೆ ವಾಸ್ತೆ ಈ ಹಿಂದೆ 10ರಿಂದ 15 ಹಕ್ಕುಪತ್ರಗಳನ್ನು ವಿತರಿಸಿದರು. ಆ ಹಕ್ಕುಪತ್ರಗಳನ್ನು ಕೂಡ ವಾಪಸ್ ಪಡೆಯಲಾಗಿದೆ ಅಂತ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಸ್ವಾರದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿ ಅವರ ನಿವೇಶನಗಳನ್ನು ಅವರಿಗೆ ನೀಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ನಡೆಸಲಾಗುವುದು ಅಂತ ಮಲ್ಲಿಕಾರ್ಜುನ್ ಸ್ವಾರದ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜೇವರ್ಗಿಯ ಪುರಸಭೆಯಲ್ಲಿ ವಾಜಪೇಯಿ ಯೋಜನೆ ಒಟ್ಟು 672 ನಿವೇಶನಗಳನ್ನು ಹಕ್ಕುಪತ್ರ ನೀಡಬೇಕು ಅಂಥೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಯಾಕಂದರೆ 2011ರಿಂದ 2014ರವರೆಗೆ ಒಟ್ಟು 672 ನಿವೇಶನಗಳನ್ನು ಸರ್ಕಾರ ಜಾಗವನ್ನು ಗುರುತಿಸಿ ಯೋಜನೆಯಡಿ ನೀಡುತ್ತದೆ. ಆದರೆ ಇಲ್ಲಿವರೆಗೂ ಸಹ ಒಂದು ಹಕ್ಕುಪತ್ರವನ್ನು ನೀಡೋದಿಲ್ಲ. ಅದರಲ್ಲಿ ಕೆಲವಷ್ಟೇನಪ್ಪ ಅಂದರೆ, ಈಗ ಸೂರತ್ತಿಂದ ಚೆನ್ನೈವರೆಗೆ NH-16 ಒಂದು ರೋಡ್ ಹೋಗಿದೆ. ಅದರಲ್ಲಿ ಸಹ ಸುಮಾರು ಎಕರೆ ಜಮೀನು ಸಹ ಹೋಗಿದೆ. ಅದರಲ್ಲಿ ಕೆಲವಷ್ಟು ಫಲಾನುಭವಿಗಳ ನಿವೇಶನಗಳು ಅದರಲ್ಲಿ ಬರ್ತದೆ. ಹಾಗಾಗಿ ಅದನ್ನು ಕೇಳಿದರೆ ಇಲ್ಲಿವರೆಗೆ ಹಕ್ಕುಪತ್ರವನ್ನು ನೀಡಿಲ್ಲ. ಇನ್ನೊಂದೇನಪ್ಪ ಅಂದರೆ, ಈಗಾಗಲೇ ಏನದು NH-ಅಲ್ಲಿ ಹೋಗಿರುವಂಥ ನಿವೇಶನಗಳ ಜಾಗಗಳು ಒಟ್ಟು 361 ಫಲಾನುಭವಿಗಳ ನಿವೇಶನಗಳು ಅಂದರೆ ಜಾಗ ಅಲ್ಲಿ ಹೋಗ್ಯದ. ಅದರೊಳಗೆ ಟೋಟಲ್ 64,17,768 ರೂಪಾಯಿ ಸಹ ಈಗಾಗಲೇ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಆ ದುಡ್ಡನ್ನು ಸಹ ಕೊಡೋಕೆ ರೆಡಿಯಾಗ್ಯಾರ. ಆದ್ರೆ ಅಲ್ಲೇನಪ್ಪ ಅಂದ್ರೆ ಪುರಸಭೆಯ ಅಧಿಕಾರಿಗಳೇನು ಹೇಳ್ತಾರೆ, ಇಲ್ಲ ನೀವು ನಮ್ಮ ಅಕೌಂಟಿಗೆ ಹಾಕಿರಿ, ನಾವು ಅವರಿಗೆ ದುಡ್ಡುಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವರು NH-ದವ್ರು ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಇಲ್ಲ ನೀವು ಯಾರ್ಯಾರ ಜಾಗಗಳಿಗೆ ಅವರು ಹಕ್ಕುಪತ್ರಗಳನ್ನು ನಮ್ಗೆ ಕೊಟ್ಟರೆ ಅಂದರೆ ನಾವು ಅವ್ರ ಖಾತೆಗೆ ಮೊತ್ತವನ್ನು ಹಾಕ್ತೀನಿ ಅಂತೇಳಿ NH-ದವ್ರು ಹೇಳ್ತಾರೆ. ಒಟ್ಟಾರೆ ಏನಪ್ಪ ಅಂದರೆ, ಒಂದು ಕಡೆ ನಿವೇಶನಗಳ ಹಕ್ಕುಪತ್ರ ನೀಡಿಲ್ಲ, ಇನ್ನೊಂದು ಕಡೆ ಏನಪ್ಪ ಅಂದರೆ ಬಂದಂಥ ದುಡ್ಡನ್ನು ಹೊಡೆದಾಕ್ಬೇಕಂತಕ್ಕಂಥದ್ದು ಒಂದು ಕುತಂತ್ರ ಅಲ್ಲಿ ನಡೀತಾ ಇದೆ. ಇದಲ್ಲದೆ ಈಗಾಗಲೇ ನಮ್ಮ ಈಗಿನ KKRDB ಅಧ್ಯಕ್ಷರು ಮಾನ್ಯ ಜೇವರ್ಗಿ ಶಾಸಕರು ಒಂದು 10ರಿಂದ 15 ಜನರಿಗೆ ಒಂದು ಹಕ್ಕುಪತ್ರವನ್ನು ನೀಡಿ ಪತ್ರಿಕೆಗಳಲ್ಲೂ ಸಹ ಪ್ರಕಟ ಆಯಿತು. 672 ಹಕ್ಕುಪತ್ರಗಳನ್ನು, ನಿವೇಶನದ ಹಕ್ಕುಪತ್ರಗಳನ್ನು ನೀಡಬೇಕಾಗಿತ್ತು. ಆದರೆ 10ರಿಂದ 15 ಹಕ್ಕುಪತ್ರಗಳನ್ನು ನೆಪಕ್ಕೆ ಮಾತ್ರ ನೀಡಿ ಕೈ ತೊಳಕಂಥ ಕೆಲಸನೂ ಸಹ ಅಲ್ಲಿಂದ ಶಾಸಕರು ಮಾಡ್ಯಾರ. ನಾವೇನು ಹೇಳ್ತೀವಪ್ಪ ಅಂದರೆ, ಕೂಡಲೇ ಆ ಫಲಾನುಭವಿಗಳಿಗೆ 675 ಹಕ್ಕುಪತ್ರಗಳನ್ನು ನೀಡಬೇಕು ಅಂತಕ್ಕಂಥದ್ದನ್ನು ನಮ್ಮದು ಇವತ್ತು ಜಯ ಕರ್ನಾಟಕ ಸಂಘಟನೆ ಒಂದು ಒತ್ತಾಯನ ಮಾಡ್ತಾಯಿದೆ.